ನಮಸ್ಕಾರ ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಸನ್ನಿ ಲಿಯೋನಿ ಈ ಹೆಸರು ಕೇಳ್ತಾ ಇದ್ದಂತೆ ಕಣ್ಮುಂದೆ ಫಸ್ಟ್ ಬರೋದೇ ಹಾಟ್ ಬೆಡಗಿಯ ಚಿತ್ರ. ಸನ್ನಿ ಲಿಯೋನಿ ಬಾಲಿವುಡ್ ನ ಐಟಮ್ ಸಾಂಗ್ಗಳಲ್ಲೂ ಅದೇ ರೀತಿ ತಾನು ಪ್ಲೇ ಮಾಡಿದಂತಹ ಕ್ಯಾರೆಕ್ಟರ್ಗಳಲ್ಲೂ ತನ್ನ ಸೌಂದರ್ಯದ ರಸದೌತಣವನ್ನ ಉಣಬಡಿಸಿದಂತಹ ಚೆಲುವೆ. ಇದೇ ಸನ್ನಿ ಲಿಯೋನಿ ಮಾನವೀಯ ಮೌಲ್ಯಗಳನ್ನ, ತಾಯಿ ಹೃದಯವನ್ನ ಹೊಂದಿರುವಂತಹ ನಟಿ. ಅನಾಥ ಮಕ್ಕಳನ್ನ ದತ್ತು ಪಡೆದು ಅವರನ್ನ ಸಾಕ್ತಾ ಇರುವಂತಹ ಒಳ್ಳೆಯ ಗುಣವನ್ನ ಹೊಂದಿರುವಂತಹ ನಟಿ. ಇದೆಲ್ಲವೂ ಜಗತ್ತಿಗೆ ಗೊತ್ತಿರೋ ಸತ್ಯ. ಆದ್ರೀಗ ಸನ್ನಿ ಲಿಯೋನಿ ಸರ್ಕಾರದ ಯೋಜನೆಯೊಂದರ ಫಲಾನುಭವಿ. ಅದು ಕೂಡ ಜಸ್ಟ್ ಒಂದೇ 1,000 ರೂಪಾಯಿಯನ್ನ ಪ್ರತಿ ತಿಂಗಳು ಪಡಿತಾ ಇರುವಂತಹ ಫಲಾನುಭವಿ. ಅರೆ ಇದೇನಪ್ಪ, ಸನ್ನಿ ಲಿಯೋನ್ಗೆ ಇಂಥ ಕಷ್ಟಕಾಲ ಬಂತ? ಸರ್ಕಾರದ ಯೋಜನೆಯ ಫಲಾನುಭವಿಯಾಗಿ ಎಲ್ಲಾ ಸಾಮಾನ್ಯರಂತೆ ಆಕೆ ಕೂಡ ಬರೀ 1,000 ರೂಪಾಯಿಯನ್ನ ಪ್ರತಿ ತಿಂಗಳು ಪಡಿತಾಳ ಅಂತ ಶಾಕ್ ಆಗ್ಬೇಡಿ. ಯಾಕಂದ್ರೆ ಈ ಸ್ಟೋರಿಯಲ್ಲಿರೋ ಸನ್ನಿ ಲಿಯೋನಿಗೂ ಅಸಲಿ ಸನ್ನಿ ಲಿಯೋನಿಗೂ ಸಂಬಂಧನೇ ಇಲ್ಲ. ಈಗ ನಾವು ಹೇಳೋ ಮ್ಯಾಟ್ರು ಅಸಲಿ ಸನ್ನಿ ಲಿಯೋನಿಗೂ ಕೂಡ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇದು ಛತ್ತೀಸ್ಗಢ ಸರ್ಕಾರದಿಂದ ಆಗಿರುವಂತಹ ಎಡವಟ್ಟು. ಈ ಎಡವಟ್ಟಿನಿಂದಾಗಿ ಸನ್ನಿ ಲಿಯೋನಿ ಪ್ರತಿ ತಿಂಗಳು 1,000 ರೂಪಾಯಿಯನ್ನ, ಅದು 1-2 ತಿಂಗಳಲ್ಲ, ಬರೋಬ್ಬರಿ 10 ತಿಂಗಳು 1,000 ರೂಪಾಯಿಯಂತೆ 10,000 ರೂಪಾಯಿ ಅನುದಾನವನ್ನ ಪಡೆದಿದ್ದಾಳೆ. ಛತ್ತೀಸ್ಗಢದಲ್ಲಿ ಬಿಜೆಪಿ ಸರ್ಕಾರ ಮಹತಾರಿ ವಂದನ್ ಯೋಜನಾ ಅಂತ ಯೋಜನೆಯೊಂದನ್ನ ಜಾರಿಗೆ ತಂದಿದೆ. ಇದು ವಿವಾಹಿತ ಮಹಿಳೆಯರನ್ನ ಸಬಲರನ್ನಾಗಿ ಮಾಡೋ ಉದ್ದೇಶದಿಂದ ತಂದಿರುವಂತಹ ಯೋಜನೆ. ಈ ಯೋಜನೆಯಡಿ ವಿವಾಹಿತ ಮಹಿಳೆಯರಿಗೆ ಪ್ರತಿ ತಿಂಗಳು ಸರ್ಕಾರ 1,000 ರೂಪಾಯಿಯನ್ನ ಕೊಡುತ್ತೆ. ಇದೇ 1,000 ರೂಪಾಯಿಯನ್ನ ಸನ್ನಿ ಲಿಯೋನಿ ಖಾತೆಗೂ ಕೂಡ ಹಾಕಲಾಗ್ತಾ ಇದೆ. ಆದ್ರೆ ನಾವಾಗ್ಲೇ ಹೇಳ್ದಂಗೆ ಇದು ಅಸಲಿ ಸನ್ನಿ ಲಿಯೋನಿ ಖಾತೆಗೆ ಹೋಗ್ತಾನೆ ಇಲ್ಲ. ಈ ಹಣದ ಫಲಾನುಭವಿ ಬೇರೆ ಇನ್ಯಾರೋ. ಇನ್ನು ವಿಚಿತ್ರ ಅಂದ್ರೆ ಸನ್ನಿ ಲಿಯೋನಿ ಅನ್ನೋ ನಕಲಿ ಖಾತೆಯಲ್ಲಿ ಆಕೆಯ ಪತಿಯ ಹೆಸರಿನ ಸ್ಥಾನದಲ್ಲಿದ್ದಂತಹ ಹೆಸರು ಜಾನಿ ಸಿನ್ಸ್. ಅಡಲ್ಟ್ ಸ್ಟಾರ್ ಜಾನಿ ಸಿನ್ಸ್ ಯಾರು ಅನ್ನೋದನ್ನ ನಾವು ಮತ್ತೆ ನಿಮ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ಅನ್ಸತ್ತೆ. ಸನ್ನಿ ಲಿಯೋನಿ ಅನ್ನೋ ನಕಲಿ ಖಾತೆಯ ಮೂಲಕ ಬಸ್ತರ್ನ ಯುವಕನೊಬ್ಬ 10 ತಿಂಗಳ ಕಾಲ ಪ್ರತಿ ತಿಂಗಳು 1,000 ರೂಪಾಯಿಯನ್ನ ಸರ್ಕಾರದಿಂದ ಪಡೆದಿದ್ದಾನೆ. ಮಹಿಳೆಯೊಬ್ಬರ ಆಧಾರ್ ಕಾರ್ಡ್ ಅನ್ನ ಅದ್ ಹೇಗೋ ಸಂಪಾದಿಸಿದ್ದ ವೀರೇಂದ್ರ ಜೋಶಿ ಅನ್ನೋ ಯುವಕ ಆ ಆಧಾರ್ ಕಾರ್ಡ್ ನ ನಕಲಿ ಮಾಡಿ ಅದನ್ನ ತನ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡ್ಕೊಂಡಿದ್ದ. ಈ ಮೂಲಕ ಸರ್ಕಾರಕ್ಕೆ ಫೇಕ್ ಡಾಕ್ಯುಮೆಂಟ್ ಗಳನ್ನ ಸಲ್ಲಿಸಿ ಅಲ್ಲಿಂದ ಪ್ರತಿ ತಿಂಗಳು 1,000 ರೂಪಾಯಿಯನ್ನ ತನ್ನ ಖಾತೆಗೆ ಹಾಕೊಂಡು ಅದರಲ್ಲೇ ಮಜಾ ಉಡಾಯಿಸ್ತಾ ಇದ್ದ. ಈ ಯೋಜನೆಗೆ ಸಂಬಂಧಿಸಿದಂತೆ RTI ಕಾರ್ಯಕರ್ತರೊಬ್ರು ಅರ್ಜಿಯನ್ನ ಹಾಕಿ ಮಾಹಿತಿಯನ್ನ ಪಡೆದಾಗ ಈ ನಕಲಿ ಖಾತೆಯ ಡೀಟೇಲ್ಸ್ ಕೂಡ ಹೊರಗಡೆ ಬಂದಿದೆ. ಇದರಲ್ಲಿ ಸರ್ಕಾರದ ನಿರ್ಲಕ್ಷ್ಯ, ಅದೇ ರೀತಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತೆ. ಸದ್ಯ ಆರೋಪಿ ವೀರೇಂದ್ರ ಜೋಶಿ ವಿರುದ್ಧ ದೂರು ದಾಖಲಾಗಿದ್ದು ಆತನ ಬ್ಯಾಂಕ್ ಖಾತೆಯನ್ನ ಸೀಸ್ ಮಾಡಲಾಗಿದೆ. ಹಾಗೇನೆ ಬ್ಯಾಂಕಿಗೆ ಬಿದ್ದಂತ 10,000 ರೂಪಾಯಿ ಹಣವನ್ನ ವಾಪಸ್ ಪಡೆಯೋದಕ್ಕೂ ಕೂಡ ಜಿಲ್ಲಾಧಿಕಾರಿ ಆದೇಶವನ್ನ ನೀಡಿದ್ದಾರೆ. ಆದ್ರೆ ಆರೋಪಿಯನ್ನ ಬಂಧಿಸಿರೋ ಬಗ್ಗೆ ಇದುವರೆಗೂ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಒಬ್ಬ ವ್ಯಕ್ತಿ ಆಡಳಿತ ಯಂತ್ರ ಸರ್ಕಾರದಂತ ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿದ್ರು ಇದು ಯಾರ ಗಮನಕ್ಕೂ ಬಾರದೇ ಇದ್ದಿದ್ದು ನಿಜಕ್ಕೂ ವಿಪರ್ಯಾಸ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರಗಳು, ಸರ್ಕಾರಿ ಸಿಬ್ಬಂದಿ ಅದೆಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅನ್ನೋದನ್ನು ಇದು ಎತ್ತಿ ತೋರಿಸುತ್ತೆ. ಅವರ ಕಾರ್ಯವೈಖರಿಗೆ ಇದು ಕೈಗನ್ನಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಸ್ಪೆಷಲ್.